ನಾನು ವಿದೇಶಿ ಪ್ರವಾಸದಿಂದ ಹಿಂದೆ ಸರಿದಿದ್ದೀನಿ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಕೋನರೆಡ್ಡಿ ಹೇಳ್ತಾ ಇದ್ದಾರೆ. NH ಕೋನರೆಡ್ಡಿ ಏನಿದ್ದಾರೆ ಅವರು ಕೂಡ ಹೋಗ್ತಾರೆ ಅನ್ನುವಂಥ ಮಾತಿತ್ತು. ವಿದೇಶಿ ಪ್ರವಾಸ ಏನು ಕೆಲ ಶಾಸಕರು ಹೋಗ್ತಾರೆ ಅನ್ನುವಂಥ ಗುಸುಗುಸು ಮಾತಿತ್ತಲ್ಲ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಅದ್ರ ಬಗ್ಗೆನೇ ಹುಬ್ಬಳ್ಳಿಯಲ್ಲಿ ಹೇಳ್ತಾ ಇದ್ದಾರೆ. ಶಾಸಕ NH ಕೋನರೆಡ್ಡಿ ಮಾತನಾಡ್ತಾ ಹೇಳ್ತಿದ್ದಾರೆ, ನಾನು ಹೋಗೋದಿಲ್ಲ, ಪಶುಸಂಗೋಪನೆ ಇಲಾಖೆ ಅಧ್ಯಯನಕ್ಕೆ ತೆರಳಬೇಕಾಗಿತ್ತು, ದೊಡ್ಡ ಪ್ಲಾನನ್ನು ಮಾಡ್ಕೊಂಡಿದ್ವಿ, ಆದರೆ ನಾನು ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಏನಿದೆ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ, ಅದನ್ನು ನಾವು ಮಾತಾಡೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ. ನಾವು ಶಾಸಕರು ನಮ್ಮದೇನು ಕೇಳ್ತೀರಾ ನೀವು, ನಾವು ಹೇಳಿದ್ರೆ ಏನು ತಾನೇ ನಡೆಯುತ್ತೆ, ನಾವೇನು ಹೇಳೋದು ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾಗೂ DKಶಿ ಎರಡು ಬಣ ಇದೆ ಅಂತ ಚರ್ಚೆ ಆಗ್ತಾ ಇದೆಯಲ್ಲ, ಅದು ಯಾವ ಬಣನೂ ಇಲ್ಲ ಕಾಂಗ್ರೆಸ್ನಲ್ಲಿ. ನಾವು ರಾಜಕೀಯವಾಗಿ ಯಾವ ಬಣ ಇಲ್ಲ, ನಮ್ಮದು ಕಾಂಗ್ರೆಸ್ ಬಣ, ಒಂದೇ ಬಣ ಅಂತ ಹೇಳ್ತಾ ಇದ್ದಾರೆ. BJPಯವರು ಅಭಿವೃದ್ಧಿ ಮಾಡಲ್ಲ, ಮಾಡೋಕ್ಕೆ ಕೂಡ ಬಿಡೋದಿಲ್ಲ. ಅವರು ಮಾಡಲ್ಲ, ನಮ್ಮನ್ನು ಬಿಡಲ್ಲ. ಅವರು ಟೀಕೆ ಟಿಪ್ಪಣಿಗಳಿಗೆ ನಾವು ನಿತ್ಯವೂ ಕೂಡ ಉತ್ತರ ಕೊಡೋಕ್ಕಾಗಲ್ಲ ಅಂತ ಕೋನರೆಡ್ಡಿ ಮಾತನಾಡಿದ. ಹುಬ್ಬಳ್ಳಿಯಲ್ಲಿ ಏನು ಕೆಲ MLAಗಳು ಟೂರ್ ಹೋಗ್ತಾರೆ, ಅದರಿಂದ ಏನೋ ರಾಜಕೀಯವಾಗಿ ಕೆಲವೊಂದು ಬದಲಾವಣೆಗಳಾಗುತ್ತೆ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರಲ್ಲ, ಅದೇ ವಿಚಾರವಾಗಿ ಕೋನರೆಡ್ಡಿ ಮಾತನಾಡಿದ್ದಾರೆ. ನೀವು ಯಾರ ಟೀಮ್ ಜೊತೆ ಹೊಂಟ್ರಿ? ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು, ವಿದೇಶ ಮತ್ತು ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಪರಿಪಾಠ. ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಂದು 25-30 ಜನ ಶಾಸಕರು ಸೇರಿದ್ವಿ. ನಾವು ಲಾಡ್ಜ್ನಾಗ ಊಟ ಮಾಡೋ ಹೊತ್ನಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯಿತು. ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದಾಗ ಅದ ದೊಡ್ಡ ಸುದ್ದಿ ಆಗೈತು. ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತಕೊಂಡು ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಪಶುಸಂಗೋಪನಾ ಇಲಾಖೆಯ ಕೆಲವು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ, ಅದನ್ನು ಅಧ್ಯಯನ ಮಾಡೋಣ ಅಂತ ಕೆಲವು ಜನ ಹೇಳಿದ್ರು. ಆಯಿತು ಅಂತ ಒಬ್ಬನದ್ದು ಅಷ್ಟೇ. ಅದು ಇಲ್ಲಿ ಸುದ್ದಿ ಆಗತ್ತಂತ ನನಗೆ ಗೊತ್ತಿರಲಿಲ್ಲ. ಈಗ ಹೋಗೋದಕ್ಕೆ ಭಾಳ ಈಗ ಜಲ್ದಿ ಹೋಗೋದು ಏನಾದ್ರು ಅಷ್ಟು ಭಾಳ ಅಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲರೂ ಒಕ್ಕಟ್ಟಾಗಿ ನಮ್ಮ ತೀರ್ಮಾನ ನಾವೆಲ್ಲ ಒಕ್ಕಟ್ಟಾಗಿರ್ತೀವಿ. ನೀವು ಯಾವ ಶಾಸಕರು ಮಾತನಾಡಬಾರ್ದು ಅಂತ ನಮ್ಗೆ ಹೇಳ್ಯಾರ ಹೈಕಮಾಂಡ್ ಕೂಡ. ಮತ್ತು ನಮ್ಮನ್ನೇನು ಕೇಳಿದ್ರೆ ನಾವೇನು ಉತ್ತರ ಹೇಳ್ಬೇಕೀಗ? ಯಾರು ಟಿಕೆಟ್ ಇಲ್ಲ, ನಾವು ಹಾಕೊಂಡು ಹೊಂಟೀವಿ. ಹಾಂ, ಎಲ್ಲಿ ಈಗ ನಾವು ಹೋಗೋದಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲ ಕ್ಯಾನ್ಸಲ್ ಏನು ಮಾಡಿಲ್ಲ. ಮತ್ತೆ ಮುಂದೆ ಹೋಗ್ತೇನೆ, ಈಗ ಹೋಗಲ್ಲ. ಯಾರು ಕೊಡುವಾರ ಮುಂದ್ರಿ? ಯಾವ ಟೀಮ್ ಹೋಗೋರು ಅಂತ? ನಾ ಕಾಂಗ್ರೆಸ್ ಟೀಮ್ ಕೂಡ ಅಲ್ರಿ. ಯಾವ ದೇಶಕ್ಕೆ ಹೋಗೋರು? ಮತ್ತೊಮ್ಮೆ ವಿಚಾರ ಮಾಡ್ತೀವಿ. ಎಲ್ಲ ಮೇಲೆ ಕೂತ್ಕೊಂಡು ಚರ್ಚೆ ಮಾಡಿ ಪ್ಲಾನ್ ಮಾಡಿದ್ರಿ. 138 ಜನ ಸರ್. ಈಗ ಟೀಮ್ ಆಗ್ಯಾವಂತಲ್ಲಿ ನಿಮ್ಮಲ್ಲಿ ಏನೋ ಒಂದು ಸಿದ್ದರಾಮಯ್ಯ ಟೀಮು, DKಶಿ ಟೀಮು, ಏನು ಸರ್ ಅದ? ನಮ್ಮಲ್ಲಿ ಟೀಮ್ ಇಲ್ಲ, ಕಾಂಗ್ರೆಸ್ ಬಣ ಒಂದೇ ಇರೋದು. ಈಗ ಎರಡು ಬಣ ಆಗ್ಯಾವ, ಒಂದು DKಶಿ ಬಣ, ಸಿದ್ದರಾಮಯ್ಯ ಬಣ. ನೀವು ಸೃಷ್ಟಿ ಮಾಡತ್ತೀರ ಅದನ್ನ. ಈಗ ನಾವು ಬಂದಾಗ ಸರ್ ಅವರು ಆಮೇಲೆ ಇಬ್ರು ಹೋದ್ರೆ ಮತ್ತೆ ನನ್ನ ಗತಿ ಏನಂತಂದೇನ. ಅವಾಗ ಒಬ್ರು ಹೋಗಿ ಒಬ್ರು ಉಳಿದದ್ದು ಅಷ್ಟೇ. ಅದಕ್ಕೇನು ಅರ್ಥ ಬೇರೆ ಕಲ್ಪಿಸ್ಬೇಕಾದದ್ದ ಅವಶ್ಯಕತೆ ಇಲ್ಲ. ಯಾರು ನಂದು ಕ್ಯಾನ್ಸಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.